ಒಂದು ನಿಮಿಷ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಿಖಿಲೇಶ್ ನಾವು ಗೌರವಪೂರ್ವಕವಾಗಿ ನಡೆಸಿಕೊಂಡು ಅವರನ್ನು ಗೌರವಿಸುವುದು ನಮ್ಮ ಭಾರತೀಯ ಸಂಪ್ರದಾಯ. ಈಗ ನಮ್ಮ ಶಾಲೆಗೆ ಗ್ರಂಥಾಲಯವನ್ನು ಕೊಡುಗೆಯಾಗಿ ನೀಡಿ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಸುಮಾರು ಸಮರ್ಪಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನ್ಯೂಯಾರ್ಕ್ ಸಂಸ್ಥೆ ಹಾಗೂ ಕಲಿಸು ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಆಗಮಿಸಿದೆ. Gratitude to all those who have contributed to the success of today's program. First and foremost, we are extremely thankful to the chief guest of events to Mr. Luke K. E.J.S., Vice President, UNILAG. Thank you, sir. Thanks to Mr. Niklesh, CEO, Kalisu Foundation. Thank you very much, sir. My name is Suchit Pachali and I am the CEO of Unilog. ಇಲ್ಲಿ ಪಾಠಶಾಲೆಯಲ್ಲಿ ಲೈಬ್ರರಿ ಓಪನ್ ಮಾಡಿದ್ದೀವಿ ಇವತ್ತು. ಸೊ ವೆರಿ ಹ್ಯಾಪಿ ಟು ಡೂ ದ್ಯಾಟ್. ಮಕ್ಕಳಿಗೆ ಒಂದು ಜಾಗ ಇರುತ್ತೆ ಓದ್ಕೊಳ್ಳೋಕ್ಕೆ, ಪುಸ್ತಕಗಳು ಡೊನೇಟ್ ಮಾಡಿದ್ದೀವಿ. ವಿ ಹೋಪ್ ದ್ಯಾಟ್ ವಿತ್ ದಿಸ್ ದ ಚಿಲ್ಡ್ರನ್ ಆಫ್ ಇಂಡಿಯಾ ಆ್ಯಂಡ್ ಮೈಸೂರು can go places and really looking forward to a bright future for all our children.
ಸುಮಾರು ಮಾಡಿದ್ದಾರೆ. ನಾವು ಇಲ್ಲಿ ಪಾಠಶಾಲೆ ಮಾಡಿದ್ದೀವಿ, ಬೇರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ಸುಮಾರು ಬೇರೆ ಕೆಲಸನೂ ಮಾಡ್ತಾಯಿದ್ದೀವಿ. ಯೂನಿಲಾಗ್ ಮೈಸೂರಲ್ಲಿ ಒಂದು 20 ವರ್ಷದಿಂದ ವಿ ಹ್ಯಾವ್ ಬಿನ್ ಹಿಯರ್. ಸೊ ನಮ್ಮ ನಾವು HR ಡೈರೆಕ್ಟರು ಮತ್ತು ರಾಮಚಂದ್ರ ಸರ್ ಅವರು ತುಂಬ ಕೆಲಸ ಮಾಡಿದ್ದಾರೆ ಮೈಸೂರಲ್ಲಿ. ಪೋಲಿಯೋ ಕ್ಲಿನಿಕ್ಸು ಅದು ಇದು ಎಲ್ಲ ನಡೆಸ್ತಾ ಇದ್ದಾರೆ. ಸೊ ವಿತ್ ದ್ಯಾಟ್ ದಿಸ್ ಈಸ್ ಅನದರ್ ಒನ್ ಮೋರ್ ವೇ ಆಫ್ ಆ್ಯಡಿಂಗ್ ಆ್ಯಂಡ್ ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ. ಹಾಂ, ಸೊ ಕಲಿಸು ಫೌಂಡೇಶನ್ ಇವ್ರು ಬಂದಿದ್ದಾರೆ, ನಾನು ಇಂಟ್ರೊಡ್ಯೂಸ್ ಮಾಡಿದರು ನಮಗೆ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸ್ಕೂಲ್ಸಲ್ಲಿ. ಆ್ಯಂಡ್ ಅವ್ರು ಇವತ್ತು ಹೇಳಿದ್ದು ವಿಷಯ ತುಂಬ ಇಷ್ಟಪಡ್ತು ನನಗೆ. ದಟ್ ಫಸ್ಟ್ ವಿ ಹ್ಯಾವ್ ಟು ಲರ್ನ್ ಹೌ ಟು ರೀಡ್ ಸೊ ದ್ಯಾಟ್ ವಿ ಕ್ಯಾನ್ ರೀಡ್ ಹೌ ಟು ಲರ್ನ್ ಅಲ್ವಾ. ಸೊ ಮೊದಲು ರೀಡಿಂಗ್ ಹ್ಯಾಬಿಟ್ಸ್ ಮಾಡಬೇಕು ಮಕ್ಕಳಿಗೆ. ಅದು ಇವರು ಕೆಲಸ ಮಾಡ್ತಾ ಇರೋದು ಕಲಿಸು ಫೌಂಡೇಶನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ನರ್ಸ್ ವಿತ್ ದೆಮ್. ಯೂನಿಲಾಗಿಂದ ಹಲವಾರು ಈ ಥರ ನಮ್ಮ ಪರಿಸರಕ್ಕಾಗಲಿ ಮಕ್ಕಳಿಗಾಗಲಿ ಸೊ ದೇಶದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಒಂದು ನಮ್ಮದು ಧ್ಯೇಯ. ಜೊತೆಗೆ ನಾವು ಸಾಫ್ಟ್ವೇರ್ ಕೆಲಸ ಮಾಡ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ನಾವು ಎಲ್ಲ ಬೆಳೆದು ಇಲ್ಲೇ ಇರೋದ್ರಿಂದ ಸೊ ಯೂನಿಲಾಗ್ 20 ಇಯರ್ಸಿಂದ ಮೈಸೂರಲ್ಲಿದೆ ಅಂದರೆ ನಾವು ಮೈಸೂರಿಗೆ ಏನಾರು ಕೊಡುಗೆ ಕೊಡಬೇಕು ಅನ್ನೋದು CEO ಈಸ್ ವಾಟ್ ಈಸ್ ಥಿಂಕಿಂಗ್. ಸೊ ಅದ್ರ ಪ್ರಕಾರ ನಾವು ಈ ಥರ ಗೌರ್ಮೆಂಟ್ ಶಾಲೆಗಳಿಗೆ ಲೈಬ್ರರಿ ಕೊಡೋದು, ಇದು ನಾವು ಮೋಸ್ಟ್ಲಿ 2ನೇ ಪ್ರಾಜೆಕ್ಟ್ ಇದು ನಾವು ಮಾಡ್ತಾ ಇರೋದು. ಒಂದನ್ನು ಲೈಬ್ರರಿ ಅಪ್ಗ್ರೇಡ್ ಮಾಡಿದ್ದೇವೆ, ಈಗ ಲೈಬ್ರರಿ ಕೊಟ್ಟು ಇದಕ್ಕೆ ಬುಕ್ಸ್ ಎಲ್ಲ ಇದು ಮಾಡಿದ್ದೇವೆ. ಇದೇ ಥರ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೇವೆ. ಸೊ ಎಲ್ಲರೂ ಇದೇ ಥರ ಮೀಡಿಯಾದವ್ರ ಸಪೋರ್ಟ್ ಆಗಲಿ, ಕಲಿಸು ಫೌಂಡೇಶನ್ ಸಪೋರ್ಟ್ ಆಗಲಿ, ಇದೇ ಥರ ಇದ್ದರೆ ಪ್ರಾಬ್ಲಿ ನಾವು ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಮಾಡಿ ಮೈಸೂರಲ್ಲಿ ಯೂನಿಲಾಗ್ ಇತ್ತು ಅನ್ನೋದಕ್ಕೆ ಏನಾರೋ ಒಂದು ನಮಗೂ ಬೇಕು ಮುಂದಕ್ಕೆ. ಸೊ ಆ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ನಮ್ಮದು ಅಭಿಲಾಷೆ ಇದೆ. ಏನಾಗುತ್ತೆ ಅಂದರೆ ಈಗ ನಮಗೆ ಯಾರೋ ಮಧ್ಯದಲ್ಲಿ ಒಬ್ಬರು ನಮಗೆ ಇಂಟಿಗ್ರೇಟ್ ಮಾಡೋರು ಬೇಕು. ಇವಾಗ ಇದರಲ್ಲಿ ಕಲಿಸು ಫೌಂಡೇಶನ್ ಬಂದಿದ್ದಾರೆ, ಕಲಿಸು ಫೌಂಡೇಶನ್ ನಾಳೆನೂ ಬಂದು ಎಲ್ಲೋ ಈಗ HD ಕೋಟೆ ಹತ್ರ ಆಡಿಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ನಮ್ಗೆ ಯಾರೋ ಇಂಟಿಗ್ರೇಟ್ ಬೇಕಂದರೆ ನಾವು ನಮ್ಮ ಕೆಲಸ ಬಿಟ್ಟು ಹೋಗಿ ಹುಡ್ಕೋದು ಕಷ್ಟ ಇರುತ್ತೆ. ನಮ್ಗೆ ಯಾಕಂದರೆ ಅದರದ್ದು ಎಕ್ಸ್ಪೋಜರ್ ಇರೋರು ನಮಗೆ ಬಂದು ಇಂಥ ಸ್ಕೂಲ್ಗೆ ಇಂಥ ವ್ಯವಸ್ಥೆ ಬೇಕು ಅಂದರೆ ಡೆಫಿನೆಟ್ಲಿ ನಾವು ಥಿಂಕ್ ಮಾಡ್ಬಿಟ್ಟು ನಾವು ಏನು ಮಾಡ್ಬೋದು ಅದು ಮಾಡ್ತೀವಿ ನಾವು ಅದನ್ನು. ಥ್ಯಾಂಕ್ ಯು. I don't know what to say. ಓಕೆ, ನಾವು ಕಲಿಸು ಫೌಂಡೇಶನ್ ಜೊತೆ ನಮ್ಮ CSR ದು ಒಂದು ಇನಿಷಿಯೇಟಿವಲ್ಲಿ ಕೊಲ್ಯಾಬ್ರೇಟ್ ಮಾಡಿ ಇವಾಗ ಸದ್ಯಕ್ಕೆ 2 ಸ್ಕೂಲಲ್ಲಿ ಲೈಬ್ರರೀಸ್ ಮಾಡ್ತಾಯಿದ್ದೀವಿ ಮಕ್ಳಿಗೋಸ್ಕರ. ಇದು ಹೈಯರ್ ಪ್ರೈಮರಿ ಸ್ಕೂಲ್ ಮತ್ತು ಗಂಗರಲ್ ಛತ್ರದಲ್ಲಿ ಒಂದು ಹೈಸ್ಕೂಲಿಗೆ ಲೈಬ್ರರಿನ ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಅವ್ರಿಗೆ ಬೇಕಾಗಿರೋಂಥ ಬುಕ್ಸ್, ಬಿಕಾಸ್ ಬರೀ ಅಕಾಡೆಮಿಕ್ಸ್ ಅಲ್ಲ ಲೈಬ್ರರಿ ಅಂತ ಬಂದಾಗ ಅವ್ರಿಗೆ ಔಟ್ಸೈಡ್ ಆಫ್ ಅಕಾಡೆಮಿಕ್ಸ್ ಅವ್ರದ್ದು ಒಂದು ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಳ್ಳೋಕ್ಕಿರ್ಬೋದು, ಅವ್ರದ್ದು ಒಂದು ನೆಕ್ಸ್ಟ್ ಅವ್ರಿಗೆ ಏನು ಮಾಡಬೇಕು ಅಂತ ಒಂದು ಓದ್ಕೊಳ್ಳೋಕೆ ಇದಕ್ಕಿರ್ಬೋದು, ನಾವು ಸಪೋರ್ಟ್ ಮಾಡ್ತೀವಿ. ವಿ ಹ್ಯಾವ್ ಪ್ಲ್ಯಾನ್ಸ್ ಆಫ್ ಬ್ರಿಂಗಿಂಗ್ ಆರ್ ಎಂಪ್ಲಾಯೀಸ್ ಹಿಯರ್ ಟು ಟೀಚ್ ದಿ ಸ್ಟೂಡೆಂಟ್ಸ್. ಅವ್ರಿಗೆ ಒಂದು ಸಿಂಪಲ್ ಥಿಂಗ್ಸ್ ಲೈಕ್ ಒಂದು ಕೂತ್ಕೊಂಡು ಅವ್ರ ಜೊತೆ ಒಂದು ಸ್ಟೋರಿ ಓದೋದಿರ್ಬೋದು, ಅಥವಾ ಒಬ್ಬರ ಬಗ್ಗೆ ಒಂದು ಬಯೋಗ್ರಫೀಸ್ ಇರ್ಬೋದು, ದೊಡ್ಡ ವ್ಯಕ್ತಿಗಳ ಬಗ್ಗೆ ಅವ್ರದ್ದು ಲೈಫ್ನ ಅವರು ಹೇಗೆ ಶೇಪ್ ಮಾಡಿಕೊಂಡ್ರು ಅಂತ ಅವ್ರಿಗೆ ಹೇಳುವಾಗ ಅವ್ರಿಗೊಂದು ಐಡಿಯಾಸ್ ಬರ್ಬೋದು. ಸೊ ಆ ಥರ ಎಲ್ಲ ಪ್ಲ್ಯಾನ್ಸ್ ಇದೆ ನಮಗೆ. ಸೌಮ್ಯ ಪ್ರಕಾಶ್ ಅಂತ ಹೇಳಿ, ನಾನು ಹ್ಯೂಮನ್ ರಿಸೋರ್ಸಸ್ ಡೈರೆಕ್ಟರ್ ಫಾರ್ ಯೂನಿಲಾಗ್. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಹನಾ. ನನ್ನ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಮ್ಮ ಶಾಲೆಯಲ್ಲಿ ಲೈಬ್ರರಿ ಗ್ರಂಥಾಲಯ ಉದ್ಘಾಟನೆಯನ್ನು ಯೂನಿಲಾಗ್ ಮತ್ತು ಕಲಿಸು ಫೌಂಡೇಶನ್ ಅವರು ತುಂಬ ಅಚ್ಚುಕಟ್ಟಾಗಿ ಎಲ್ಲ CEO ಮೆಂಬರ್ಸ್ ಎಲ್ಲರೂ ಬಂದು ಆಚರಿಸ್ಕೊಟ್ಟವ್ರೆ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವತ್ತು ನಮಗೆ ಓದೋಕ್ಕೆ ನಮಗೆ ತುಂಬ, ನಮ್ಮ ಹಳೆ ಲೈಬ್ರರಿಯಲ್ಲಿ ಈ ಥರ ಫೆಸಿಲಿಟೀಸ್ ಇರಲಿಲ್ಲ. ಈಗ ಕಲರ್ ಬುಕ್ಸ್, ಕಲರ್ ರೂಮ್, ಕಲರ್ ಲೈಬ್ರರಿ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು. ನಮ್ಮ ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ಒಂದು ನಿಮಿಷ